ಬೇವು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ. ಇದು ತೋರಣ. ಅಮ್ಮ ನೈವೇದ್ಯಕ್ಕೆ ಒಬ್ಬಟ್ಟು ಕೊಟ್ರಿ. ಇವಾಗ ಅಮ್ಮ ನೈವೇದ್ಯಕ್ಕೆ ಬೇವು ಬೆಲ್ಲ ರೆಡಿ ಮಾಡ್ತಿದ್ದಾರೆ. ಪೀಸ್ ಮಾಡ್ಲಾ? ಈ ಮತ್ತೆ ನನ್ನ ಈ ಸ್ಕೂಲ್ ಫಾರ್ಮಲ್ಲಿ ಕೆಲಸಕ್ಕೆ ಎಲ್ಲದಕ್ಕೂ ಉಪಯೋಗ ಅಂತ. ಚೆನ್ನಾಗಿದೆ ನಿಮ್ಮ ಹಸುಗಳೆಲ್ಲ. ಆಶೀರ್ವಾದ ಇರ್ಲಿ ಇರ್ಲಿ. ಹಾಯ್ ಗಾಯ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶೀತಲ್ ಶೆಟ್ಟಿ ವ್ಲಾಗ್ಸ್. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ. ಇದು ನನ್ನ ಫಸ್ಟ್ ವ್ಲಾಗ್ ಐಫೋನಲ್ಲಿ. ಅಮ್ಮ ನನಗೆ ಐಫೋನ್ 16 ಗಿಫ್ಟ್ ಮಾಡಿದ್ದಾರೆ. ಸೊ ಗ್ರೇಟ್ಫುಲ್ ಫಾರ್ ದ್ಯಾಟ್. ಇದು ನನ್ನ ಫಸ್ಟ್ ವ್ಲಾಗ್ ಐಫೋನಲ್ಲಿ. ವೆಲ್ಕಮ್ ಬ್ಯಾಕ್ ಅಗೇನ್. ಮಾರ್ಕೆಟಿಗೆ ಬಂದಿದ್ದೀವಿ ಗೈಸ್. ಫುಲ್ಲು ರಶ್ ಇದೆ. ಹೂವು ಅಂತೂ ಎಲ್ಲ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇದ್ದಾರೆ. ಈ ಟೈಮಿಗೆ ಬಂದರೆ ಏನು ಮಾತಾಡೋಕ್ಕಾಗಲ್ಲ, ಸುಮ್ಮನೆ ತೊಗೊಂಡು ಹೋಗ್ಬೇಕಷ್ಟೆ. ಮಾರ್ಕೆಟಿಂದ ಬಂದು ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ, ಹೊಸ ಬಟ್ಟೆ ಹಾಕ್ಕೊಂಡು. ಇವಾಗ ಅಮ್ಮ ನೈವೇದ್ಯಕ್ಕೆ ಒಬ್ಬಟ್ಟು ತರ್ತಾ ಇದ್ದಾರೆ. ಅದಾದ್ಮೇಲೆ ನಾವು ಪೂಜೆ ಮಾಡ್ತೀವಿ. ಬನ್ನಿ ನೋಡೋಣ. ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಅಡುಗೆನೂ ಎಲ್ಲ ರೆಡಿ ಆಗಿದೆ. ಏನೇನು ಅಡುಗೆ ಮಾಡಿದ್ಯಮ್ಮ? ಒಬ್ಬಟ್ಟು ಸಾರು ಆಗಿದೆ. ಒಬ್ಬಟ್ಟು ಸಾರು ಆಗಿದೆ. ಚಿತ್ರಾನ್ನ ಗೊಜ್ಜಾಗಿದೆ. ಕಾಳುಗೊಜ್ಜು ಅಷ್ಟೇ. ಒಬ್ಬಟ್ಟು ಸಾರು ಇಲ್ಲೇ ಇದೆ ಗೈಸ್. ನೈಸ್. ದೇವ್ರ ಮನೆ ಕೂಡ ರೆಡಿ ಮಾಡಿದ್ದೀನಿ. ಅಲ್ಲಿ ಒಬ್ಬಟ್ಟು ಹಾಕ್ತಿರಂಗೆ ನನ್ನ ದೀಪ ಹಚ್ಚಾಕಕ್ಕೆ ಸರಿ ಹೋಗುತ್ತೆ. ತೋರಣ ಕೂಡ ಕಟ್ಟಿದ್ದೀನಿ. ಇದು ತೋರಣ. ಅಮ್ಮ ನೈವೇದ್ಯಕ್ಕೆ ಒಬ್ಬಟ್ಟು ಕೊಟ್ರಿ. ಇವಾಗ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನಮ್ಮ. ಕಾಳುಗೊಜ್ಜು, ಒಬ್ಬಟ್ಟು. ನಮ್ಮ ಮಾಗಡಿಯ ದನಗಳ ಜಾತ್ರೆ ಗೈಸಿದು. ಹಸುಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೂ ಬರುತ್ತೆ ನೋಡಿ. ಇಲ್ಲೆಲ್ಲ ರೆಡಿ ಮಾಡಿ ಬಿಟ್ಟಿದ್ದಾರೆ, ಖಾಲಿ ಇದೆ. ಇಲ್ಲೆಲ್ಲ ನಾಳೆ ಬರುತ್ತೆ. ನೋಡಿ, ಇಲ್ಲೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ, ನಾಳೆನೂ ಬರುತ್ತೆ. ಕೆಲವರು ಹೊಸ್ತೊಡಕ್ಕೆ ಮುಗಿಸ್ಕೊಂಡು ಬರೋರು ಬರ್ತಾರೆ. ನಮ್ಮ ಮಾಗಡಿಯ ದೇವಸ್ಥಾನ. ಮತ್ತು ಆ್ಯಕ್ಚುಲಿ ವರ್ಷದ ಮೊದಲನೇ ದಿನ ಯುಗಾದಿ ಹಬ್ಬ ಆಗಿರೋದ್ರಿಂದ ಪಂಚಾಂಗ ಓದ್ತಾರೆ ನಮ್ಮ ದೇವಸ್ಥಾನದಲ್ಲಿ. ನೋಡಿ, ತೇರು ಕೂಡ ತೆಗ್ದಿದ್ದಾರೆ. ಯುಗಾದಿ ಆಗಿ 11th ಇಲ್ಲ 13th ಡೇಗೆ ಮಾಗಡಿ ತೇರು ಬೀಳುತ್ತೆ. ಸೊ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ
ಪೂಜೆ ಮಾಡಿ ಬಾಳೆಕಂಬೆಲ್ಲ ನೆಟ್ಟಿದ್ದಾರೆ. ಎಷ್ಟು ಜನ ಸೊ ಹಾಗೆ ಹೋಗಿ ನನ್ನ ಸಿಸ್ಟರ್ ಬರ್ಡೇ ಇತ್ತು, ಮಮ್ಮಿ ಫ್ರೆಂಡ್ ಅವ್ರ ಮಗಳದು. ನಮ್ಮ ಸಿಸ್ಟರ್ ಬರ್ಡೇ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ. ಸೊ ಅದೇನು ತೋರಿಸಿದ್ದೀನಿ ದನಗಳ ಜಾತ್ರೆ ಗೈಸ್, ಅದು ಏನೇನೂ ಅಲ್ಲ. ನಾಳೆ ಇನ್ನೂ ಜಾಸ್ತಿ ಹಸುಗಳು ಬರುತ್ತೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿಲ್ಲ, ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ. ಸ್ಟೇ ಟ್ಯೂನ್. ಗುಡ್ ನೈಟ್. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಆಗ್ತಿದೆ. ಸೊ ಅಮ್ಮ ರೊಟ್ಟಿ ಮಾಡಿದ್ದಾರೆ, ಕಾಳುಗೊಜ್ಜು ರೊಟ್ಟಿ ಮಾಡಿದ್ದಾರೆ. ತಿನ್ಬಿಟ್ಟು ಇವತ್ತು ನಮ್ಮ ಮನೇಲೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಜನಗಳ ಜಾತ್ರೆ ನೋಡ್ಕೊಂಡು ಆರಾಮಾಗಿರೋದು. ನನ್ನ ಬ್ರೌನಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇರೋದು ಇವತ್ತು. ಅಲ್ಲ ಬ್ರೌನಿ? ಬ್ರೌನಿ ಪೀಸ್ ಮಾಡ್ಲಾ? ವೆಯ್ಟ್. ಗೈಸ್, ಐಸ್ ಕ್ರೀಮ್ ತರಕ್ಕೆ ಬಂದಿದ್ವಿ. ಇಲ್ಲಿ ಮಾಗಡಿಲಿ ಈ ಫ್ಯಾಕ್ಟ್ರಿಯಿಂದನೇ ಎಲ್ಲರಿಗೂ ಸಪ್ಲೈ ಆಗೋದು. ತಗೊಂಡ್ವಿ ಒಂದು ಚೋಕೋಬಾರ್, ಒಂದು ಚಾಕ್ಲೇಟ್ ವೆನಿಲಾ ಫ್ಲೇವರ್ ಅಂತ. ಸೊ ಇವಾಗ ಸಂಜೆ 5:30 ಆಗಿದೆ. ನಾನು ರೆಡಿ ಆಗಿದ್ದೀನಿ ನನ್ನ ದನಗಳ ಜಾತ್ರೆ ನೋಡೋಕ್ಕೆ. ನಾನು ನೆನ್ನೆನೇ ಹೇಳಿಲ್ವಾ, ನೆನ್ನೆಗಿಂತ ಇವತ್ತು ತುಂಬ ಜಾಸ್ತಿ ಬಂದಿರುತ್ತೆ ಹಸುಗಳು ಹೇಳಬೇಕಂದ್ರೆ. ಸೊ ಅದಕ್ಕೆ ನಾನು ನೆನ್ನೆನೇ ವ್ಲಾಗ್ನ ಏನು ಮಾಡಲಿಲ್ಲ, ನಾನು ದನಗಳ ಜಾತ್ರೆ ತೋರಿಸ್ಬೇಕು ಅಂತ. ಸೊ ಇನ್ನೊಂದು ಏನಂದರೆ, ನಮ್ಮ ಮಾಗಡಿಲಿ ಒಂದು ಹೊಸಪೇಟೆ ಇದರಲ್ಲಿ ಓರಿ ಬರುತ್ತೆ ಒಂದು, ಅದು ಲಾಸ್ಟ್ ಇಯರಿಂದ ಮೇ ಬಿ ಬರ್ತಾ ಇರೋದು ನನಗೆ ಗೊತ್ತಿರೋ ಪ್ರಕಾರ. ಅದು ಇವತ್ತು ಬಂದಿದೆ, ನೆನ್ನೆ ಇರಲಿಲ್ಲ, ಇವತ್ತು ಬಂದಿದೆ, ಗೊತ್ತಾಯಿತು ಬಂದಿದೆ ಅಂತ. ಸೊ ಅದನ್ನು ಹಂಗೆ ನೋಡ್ಕೊಬರೋಣ, ನಿಮಗೂ ತೋರಿಸ್ತೀನಿ ಬನ್ನಿ ಎಷ್ಟು ಹಸು ಬಂದಿದೆ, ಹೇಗಿರುತ್ತೆ ಜಾತ್ರೆ ಅಂತ. ಇವಾಗ ಬರ್ತಾ ಇದೆ. ಇವತ್ತು ಇಷ್ಟೊಂದು ಹಸು ಬಂದಿದೆ ಈ ಕಡೆ. ಇದು ಹೊಸಪೇಟೆ ರೋಡಲ್ಲಿರೋ ಹಸುಗಳಿದು, ಹೊಸಪೇಟೆ ಮೇನ್ ರೋಡ್.
ನಾನು ಹೇಳಿದ್ನಲ್ಲ ಗಾಯ್ಸ್ ಓರಿ ಅಂತ ಇದೆ ನೋಡಿ. ಯಾವ ಊರಿಂದ ಬಂದಿದ್ದೀರಾ? ನಾವು ಹೌದಾ, ಎಷ್ಟು ಏಜ್ ಆಗಿದೆ ಅದಕ್ಕೆ? ನಿಮಗೆ ಕರೆಕ್ಟಾಗಿ 6 ವರ್ಷ ತುಂಬಿ 7 ವರ್ಷಕ್ಕೆ ಬಿದ್ದಿದೆ. ಹೌದಾ, ಏನು ಸ್ಪೆಷಾಲಿಟಿ ಅದು? ಇದು ತಳಿ ಬಂದು ಕಾಂಕ್ರೆಸ್ ತಳಿ ಅಂತ. ಹಾಂ, ಹಾಲು ಡಿಗ್ರಿ ಫ್ಲಾಟ್ಗೆ ಒಳ್ಳೆದಿದೆ. ಹೌದಾ? ಅದು ಒಂದು ಕ್ಯಾಲ್ಸಿಯಂ, ಹಾಲಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇದೆ ಹಾಂ. ಅಂತ ತಂದಿದ್ದೀವಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮಾರ್ಕೆಟಿಗೆ ನೀವು? ನಮ್ಮ ಮುತ್ತಾತನ ಕಾಲದಿಂದ ನಮ್ಮ ತಂದೆಯವರಿಂದನೂ ಕಟ್ತಿದ್ದಾರೆ. ಹೌದಾ? ನಾನು ಊರಿಗೆ ಬಿಡೋಕೆ ಸ್ಟಾರ್ಟ್ ಮಾಡಿ ಒಂದು 2-3 ವರ್ಷದಿಂದ. ಹಾಂ, ಹಂಗಿದೆ, ಚೆನ್ನಾಗಿದೆ. ಹೇಳಿ. ಮೇಡಮ್ ಹೇಳಿ. ಇದು ಬಂದು ದೇಶಿ ತಳಿ ಹಾ. ಕಾಂಕ್ರೆಸ್ ಬ್ರೀಡ್ ಅಂತ ಹೇಳ್ಬಿಟ್ಟು. ಹಾಂ ಇವನು ನಾನು ತಗೊಂಬಂದು 7 ವರ್ಷ ಆಗಿದೆ. ಹಾಂ ನನ್ನ ಹೆಸರು ಸಲಗ ಅಂತ. ಹಾಂ. ಇವನು ಬೆಂಗಳೂರು RR ನಗರದಲ್ಲಿರೋದು ಹಾಂ. ಮನೆ. ಇವನು ಇರೋದು ಬಂದು MJಪುರದಲ್ಲಿ. ಹಾಂ ಮತ್ತೆ ಇವನು ಸ್ಪೆಷಾಲಿಟಿ ಬಂದು ಶೂಟಿಂಗ್ಗಳು ಮತ್ತೆ ಯಾವ್ದಾನ ಫಂಕ್ಷನ್ಗಳು ಹಾಂ ಮತ್ತೆ ಬ್ರೀಡಿಂಗ್ಗೆ ಹಾಂ. ಈ ಮತ್ತೆ ನನ್ನ ಈ ಸ್ಕೂಲ್ ಫಾರ್ಮಲ್ಲಿ ಕೆಲಸಕ್ಕೆ ಎಲ್ಲದಕ್ಕೂ ಉಪಯೋಗಕ್ಕೆ ಅಂತ ಮಾಡಿಕೊಂಡಿದ್ದೀನಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಎಷ್ಟು ವರ್ಷ ಇಲ್ಲಿ ಮಾಗಡಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾನು ಸುಮಾರು ವರ್ಷದಿಂದ ನಮ್ಮ ತಂದೆ ಕಾಲದಿಂದ ನಾವು ಮಾಡ್ತಾನೆ ಇದ್ದೀವಿ. ಹಾಂ ಇವನು 2 ವರ್ಷದಿಂದ ಬರ್ತಾ ಇದ್ದಾನೆ. ಹಾಂ, ಇಲ್ಲಿ ಎಲ್ಲ ಜನಗಳಿಗೂ ಅವನು ಪ್ರೀತಿ ಇಷ್ಟ. 2 ವರ್ಷದಿಂದನೂ ಬರ್ತಾ ಇದ್ದಾನೆ. ನಾನು ಲಾಸ್ಟ್ ಇಯರ್ ನೋಡಿದ್ದೆ. ಲಾಸ್ಟ್ ಇಯರ್ ಇವನು ಸ್ನೇಹಿತ ಇನ್ನೊಬ್ಬ ಇದ್ದ ಇವರಪ್ಪ, ಹಾಂ ಅವನು ಕಳ್ಕೊಂಡೆ ಅವನ್ನ. ಮಗ ಬಂದಿದ್ದಾನೆ ಆ ಜಾಗಕ್ಕೆ ಅಂತ. ಹಾಂ. ಅವರಿಬ್ರು ಇದ್ರೆ ಎಲ್ಲಿ ಹೋದ್ರು ನಾವು ನಮ್ಗೊಂಥರ ಎಡಗೈ ಬಲ್ಗೈ ಇದ್ದಂಗೆ. ಓ, ಈ ಸಲ ಅವನೊಬ್ಬನೇ ಬಂದಿದ್ದಾನೆ. ಚೆನ್ನಾಗಿದೆ. ಥ್ಯಾಂಕ್ ಯು. ಯಾವ ಊರಿಂದ ಬಂದಿದ್ದೀರಾ ತಾತ? ನಮ್ದು ಇಲ್ಲೇ ಮಾಚನಟ್ಟಿ. ಯಾವತ್ತು ಬಂದಿದ್ದು? ಇವತ್ತು ಬಂದಿದ್ದಾ? ಇನ್ನೂ ಎಷ್ಟು ದಿನ ಇರ್ತೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಬರ್ತಾ ಇರ್ತೀವಿ, ಹತ್ರ ಅಲ್ವಾ, ಬರ್ತಾ ಇರ್ತೀವಿ. ಹೌದಾ. ಕಬ್ನಲ್ಲಿ ನೋಡಿದ್ವಿ, ಹಾಗೆ ಕಬ್ನಲ್ಲಿ ಕುಟ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಯಾವ ಊರಿಂದ ಬಂದಿದ್ದೀರಾ ನೀವು? ಹಾಂ, ಇದಿಷ್ಟು ನಿಮ್ಮದೇ ಹಸುನಾ? ಹೌದಾ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಮಾತಿಗೆ? ಸಿದ್ಧಗಂಗಾ ಜಾತ್ರೆಗೆ ಹೋಗ್ತೀರಾ ಅವಲೇ ಹೇಳಿದ್ರೆ? ಇನ್ನು ಎಲ್ಲೆಲ್ಲಿ ಹೋಗ್ತೀರಾ? ಹಾಂ ಬೇಬಿ ಹಾಂ. ಆಮೇಲೆ ಹಾಂ. ಜೋಡಿ ಎಷ್ಟು? 1,90,000. ಅವು 2.5 ಮಾರ್ಕೊಳೋದು ಕೊಂಡ್ಕೊಳೋದು ಎಲ್ಲ ಮಾಡ್ತಾರಲ್ಲ? ನಿಂತ್ಕೊಂಡು ಹಿಡ್ಕೊ, ಅಲ್ಲಿ ಹೋಗಿ ಅದು ಹಿಡ್ಕೊಂಡು ನಿಂತ್ಕೊಂಡು ಒಟ್ಟು ಒಂದು ಫೋಟೋ. ರಾತ್ರಿಯಿಂದ ಹೊಡಿಕೊಡ್ಕೊಂಡು ಯಾವ ಊರಿಂದ ಬಂದಿದ್ದೀರಾ ತಾತ? ಇಲ್ಲ ಕಣ, ನಮ್ಮ ಮೂಡ್ತಾ ಹೊಸದು ಹ್ಞೂ. 12 ಕಿಲೋಮೀಟರ್ ರಾತ್ರಿ ಯಾವ್ದು ನಿಮ್ಮ ಹಸುಗಳು? ಇಲ್ಲಿ ಮೂಡ್ತಾ ಹೊಸದು ಅಲ್ಲ, ಇಲ್ಲಿ ಹಸುಗಳು ಯಾವುದು ನಿಮ್ಮದು? ಹಸು ಇಲ್ಲಿರೋದು ಯಾವ್ದು ಹಸುಗಳು ನಿಮ್ಮದು ಅಂತಂದೆ. ಇವೆಲ್ಲ ನಮ್ಮವೇ. ಹೌದಾ. ಎಲ್ಲ ಮಗ ಹಾಕಿರೋದು. ಇವೆಲ್ಲ ನಮ್ಮವೇ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಮ್ಮ ಅಪ್ಪನ ಕಾಲದಿಂದ 70-80 ವರ್ಷದಿಂದ. ಹಾಂ ನಮ್ಮ ಅಪ್ಪನ ತಲೆ, ಹಾಂ. ನನ್ನ ತಲೆ, ಈಗ ನನ್ನ ಮಗ ಮಾಡೋದು. ಮಾರೋದು ಕೊಂಡ್ಕೊಳೋದೆಲ್ಲ ನಡೀತಿದ್ಯಾ ಚೆನ್ನಾಗಿ? ಯಾವತ್ತು ಬಂದ್ರಿ ನೀವು? ಈಗ ಒಂದು 5-5:30 ಆಗಿತ್ತು. ಹ್ಞೂ. 4-5 ದಿನ ಮುಗಿಸ್ಕೊಂಡು ಹೋಗೋದಲ್ಲ? ಹೋಗ್ಬೇಕು. ಹ್ಞೂ. ಜಾತ್ರೆ ಮುಗಿದೋದ್ಮೇಲೆ ಚೆನ್ನಾಗಿದೆ ನಿಮ್ಮ ಹಸುಗಳೆಲ್ಲ. ಏನೋ ದೇವ್ರ ಆಶೀರ್ವಾದ. ಇರ್ಲಿ ಇರ್ಲಿ. ಯಾರ ಮಾರ್ಕೊಂಡ್ಬಿಟ್ರೆ ದೇವ್ರು. ಹಾಂ. ಜೋಡಿ ಎಷ್ಟಿದು? ಯುವ ಅಯ್ಯೋ ಅವು ಬಿಡು 6 ಲಕ್ಷ. ನಾನು ಅವ್ರನ್ನ ಮಾತಾಡ್ಸ್ಬೇಕಾರೆ ನಮ್ಮಮ್ಮ ಫೋನ್ ಮಾಡಿ ಚಂದ್ರ ಕಾಣಿಸ್ತಿದೆ ಹೋಗಿ ನೋಡು ಅಂತ ಅಂದರು. ಸೊ ನೀಟಾಗಿ ಚಂದ್ರ ಕಾಣಿಸ್ತಿದೆ ನೋಡಿ. ತೇರಿಗೆ ನಮ್ಮ ರಂಗನಾಥ ಸ್ವಾಮಿ ಟೆಂಪಲ್ ತೇರು ಕೂಡ ನಿನ್ನೆ ತೆಗ್ದಿದ್ದಾರೆ.
ರೆಡಿ ಮಾಡ್ತಾ ಇದ್ದಾರೆ. ನೆನ್ನೆ ಬಾಳಕಂಬ ನೆಟ್ಟಿದ್ರು, ಸೊ ಇವತ್ತು 1 by 1 ಸ್ಟೆಪ್ ರೆಡಿ ಮಾಡ್ಕೊಂಡು ಹೋಗ್ತಾರೆ. ಇದು ತಿರುಮಲಿ ರೋಡಲ್ಲಿ ಇರುವಂಥ ಹಸುಗಳು. ಕೊಂಬು ನೋಡಿ ಎಷ್ಟು ಉದ್ದ ಇದೆ ಇದು. ವಾವ್. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇವತ್ತು ಒಂದು ಚಾಲೆಂಜ್ ಇತ್ತು. ಆ ಚಾಲೆಂಜಲ್ಲಿ ನಾನೇ 500 ರೂಪೀಸ್ ವಿನ್ ಆಗಿದ್ದು. ಸೊ ಹಾಗಾಗಿ ಈ ಟ್ರೀಟ್ ನನಗಾಗಿ ಶೆಟ್ರಂಗಡಿ ಪಾನಿಪುರಿ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ನಾನೇ ಗೈಸ್ ವಿನ್ ಆಗಿದ್ದು ಚಾಲೆಂಜಲ್ಲಿ. ಸಾಲ್ಪುರಿ, ದಹಿಪುರಿ. ಸೊ ಪಾನಿಪುರಿ ತಿನ್ಬೇಕಾದ್ರೆ ನಮಗೆ ಪಾನಿಪುರಿ ಅಂಗಡಿ ಮುಂದೆ ಮೆರವಣಿಗೆ ಬಂತು, ದನಗಳು ಬಂತು, ಹಾಗೆ ದೇವ್ರು ಕೂಡ ಬಂತು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ದೇವರು. ಯಾವ ಊರಿಂದ ಬಂದಿದ್ದೀರಾ? ಯಾವ ಊರಿಂದ ಬಂದಿದ್ದೀರಾ? ಏನು ಹೆಸರು ನಿಂದು? ನಿನ್ನ ಹೆಸರು? ಯಾರು ನಿಮ್ಮ ಹಸುಗಳು?
ಅದಾ ಏನು ಹೆಸರು? ಅದ್ರ ಹೆಸರು ನಿಕ್ಕಿಲ್ವಾ? ಇನ್ನು ಎಷ್ಟು ಜನ ಇರ್ತೀರಪ್ಪ? ನಾಳೆ ಒಂದು ದಿವಸನಾ? ಬಾಯ್. ಚೆನ್ನಾಗಿದ್ದೀನಿ. ನೀವು ಅಂಕಲ್ ಬಂದಿಲ್ವಾ?